ನಮಸ್ಕಾರ ಸ್ನೇಹಿತರೆ. ಸರ್ಕಾರಗಳು ಜನ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸ್ತವೆ. ಬಹುತೇಕ ಯೋಜನೆಗಳಲ್ಲಿ ಉಪ್ಪಿನಕಾಯಿಯಷ್ಟು ಪ್ರಯೋಜನ ಜನಸಾಮಾನ್ಯರಿಗೆ ಆದರೆ ಅದರ ಬಹುಪಾಲು ಲಾಭವನ್ನು ಪಡೆದುಕೊಳ್ಳುವವರು ಬೇರೆ ಯಾರು ಇರ್ತಾರೆ. ಇಂತಹ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ತಂದಿದೆ. ಮೋದಿ ಸರ್ಕಾರವು ಇಡೀ ದೇಶದಾದ್ಯಂತ E20 ಇಂಧನವನ್ನ ಇದ್ದಕ್ಕಿದ್ದಂತೆ ಜಾರಿಗೆ ತಂದಿದೆ. E20 ಇಂಧನದಲ್ಲಿ 80% ಪೆಟ್ರೋಲ್ ಇರ್ತದೆ, 20% ಎಥೆನಾಲ್ ಇರ್ತದೆ. ಅಯ್ಯೋ, ನನ್ನ ಗಾಡಿಗೆ ಎಥೆನಾಲ್ ಇರುವ ಪೆಟ್ರೋಲ್ ಬೇಡ ಅಂತ ನೀವು ಹೇಳಿದ್ರೆ ಕೇಳುವವರು ಯಾರೂ ಇಲ್ಲ. ಇಲ್ಲಿ ನಿಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ, ನೀವು ಅದನ್ನು ಬಳಸಲೇಬೇಕು. ಸರಿ, ಈ ಎಥೆನಾಲ್ ಬೆರೆಸಿದ ಪೆಟ್ರೋಲ್ ಜಾರಿಗೆ ತಂದ್ರೆ ಯಾರಿಗೆ ಹೆಚ್ಚು ಲಾಭ? ಇದರಿಂದ ಹೆಚ್ಚು ಲಾಭ ಪಡೆಯುವವರು ಕೇಂದ್ರ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವ ಮತ್ತೆ ಅವರ ಮಕ್ಕಳು, ಅವರ ಒಡೆತನದ ಎಥೆನಾಲ್ ಉತ್ಪಾದನಾ ಸಕ್ಕರೆ ಕಾರ್ಖಾನೆಗಳು. ಹೀಗೊಂದು ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ E20 ಇಂಧನದ ಬಗ್ಗೆ, ಅದರಿಂದ ಲಾಭ ಪಡೆದುಕೊಳ್ಳಲು ಮುಂದಾಗ್ತಾ ಇರುವಂತ ಗಡ್ಕರಿ ಅಂಡ್ ಸನ್ಸ್ ವಿವಾದದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಚರಣೈ ವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಮೋದಿ ಅವ್ರ ನಂತರ ಯಾರಾದ್ರೂ ಪ್ರಧಾನಿ ಆಗೋದಿದ್ರೆ ಗಡ್ಕರಿ ಆಗ್ಬೇಕು. ಒಳ್ಳೆ ಮನುಷ್ಯ ಅವರು, ಸಂಭಾವಿತ ಅಂತೆಲ್ಲ ಮಾತುಗಳಿವೆ. ಅಲ್ಲದೆ ಗಡ್ಕರಿ ಸಾಹೇಬ್ರು RSS ನ ಮುದ್ದಿನ ಕೂಸು ಬೇರೆ, ತುಂಬಾ ಕ್ಲೋಸ್ ಅವರು. ಈಗ ದೇಶದಾದ್ಯಂತ ಎಥೆನಾಲ್ ಮಿಕ್ಸ್ ಮಾಡಿದ ಪೆಟ್ರೋಲ್ ಜಾರಿಗೆ ತಂದ್ರೆ ಗಡ್ಕರಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗ್ತದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಮೊದಲಿಗೆ ಎಥೆನಾಲ್ ಅಂದ್ರೆ ಏನು ಇದನ್ನ ತಿಳ್ಕೊಳ್ಳೋಣ. ಕೆಮಿಸ್ಟ್ರಿಯಲ್ಲಿ ಎಥೆನಾಲ್ ಅಂದ್ರೆ ಆಲ್ಕೋಹಾಲ್. ಅದನ್ನ ಜನ ಕುಡಿತಾರೆ, ಹೆಂಡ ಅದು. ಈಥೆಲ್ ಆಲ್ಕೋಹಾಲ್ ಅಂತ ಅದನ್ನ ಕರೀತಾರೆ. ಬಿಯರ್, ವೈನ್ ನಲ್ಲಿ ಮತ್ತೆ ಸ್ಪಿರಿಟ್ ನಲ್ಲಿ ಅದು ಇರ್ತದೆ. ಇದನ್ನ ಜೈವಿಕ ಇಂಧನವಾಗಿ ಕೂಡ ಬಳಸಬಹುದು. ಗೇರು ಬೀಜದ ಹಣ್ಣನ್ನ, ದ್ರಾಕ್ಷಿಯನ್ನ ಮತ್ತೆ ಪಿಷ್ಟ ಅಥವಾ ಸಕ್ಕರೆ ಇರುವ ವಸ್ತುಗಳನ್ನ ಕೊಳೆಯಿಸಿ ಫರ್ಮೆಂಟೇಷನ್ ಮಾಡಿ ಅದನ್ನ ತಯಾರಿಸ್ತಾರೆ. ಈಸ್ಟ್ ಹಾಕಿ ಕೂಡ ತಯಾರಿಸ್ತಾರೆ. ಕಳ್ಳಬಟ್ಟಿ ಸರಾಯಿ ಕಾಯಿಸುವ ಹಾಗೆ ಈ ಆಲ್ಕೋಹಾಲ್ ಅನ್ನ ತಯಾರಿಸಬಹುದು. ಜೈವಿಕ ಇಂಧನವಾಗಿ ಬಳಸುವ ಎಥೆನಾಲ್ ಅನ್ನ ಕಬ್ಬು, ಜೋಳ, ಅಕ್ಕಿಯಂತಹ ಬೆಳೆಗಳಿಂದ ತಯಾರಿಸ್ತಾರೆ. ಕಬ್ಬನ್ನ ಎಕರೆಗಟ್ಟಲೆ ಬೆಳೀತಾರಲ್ವಾ, ಆ ಕಾರಣಕ್ಕಾಗಿ ಒಂದು ಎಕರೆಗೆ ಅತಿ ಹೆಚ್ಚು ಇಳುವರಿಯನ್ನ ಕಬ್ಬು ಕೊಡುವ ಕಾರಣಕ್ಕಾಗಿ ಕಬ್ಬನ್ನ ಬಳಸಿ ಹೆಚ್ಚಾಗಿ ಎಥೆನಾಲ್ ಅನ್ನ ತಯಾರಿಸ್ತಾರೆ. ಅಕ್ಕಿ, ಜೋಳವನ್ನ ಕೂಡ ಬಳಸ್ತಾರೆ. ಈ ಬೆಳೆಗಳು ಹಾಳಾದಾಗ, ಅಂದ್ರೆ ಈಗ ಕಬ್ಬು ಅಥವಾ ಅಕ್ಕಿಯು ಈಗ ಉತ್ಪಾದನೆ ಮಾಡಿ ಹಾಳಾದಾಗ, ವ್ಯರ್ಥ ಆದಾಗ ಅದನ್ನ ಬಳಸಿ ಎಥೆನಾಲ್ ಅನ್ನ ತಯಾರಿಸಬಹುದು. ಹಾಗಾಗಿ ಜನ ಈ ಎಥೆನಾಲ್ ಅನ್ನ ಡೈರೆಕ್ಟ್ ಆಗಿ ಹೊಟ್ಟೆಗೆ ಇಳಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಜನರು ಅದನ್ನ ಕುಡಿಯದಂತೆ ತಡೆಯೋದಕ್ಕೆ ಮಿಥೆನಾಲ್ ನಂತಹ ವಿಷವನ್ನ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ಅದಕ್ಕೆ ಸೇರಿಸ್ತಾರೆ. ಹಾಗಾದ್ರೆ ಪೆಟ್ರೋಲ್ಗೆ ಎಥೆನಾಲ್ ಬೆರೆಸಿದ್ರೆ ಏನು ಲಾಭ? ವೈಜ್ಞಾನಿಕವಾಗಿ ಎಥೆನಾಲ್ ಮತ್ತೆ ಪೆಟ್ರೋಲ್ ನೊಂದಿಗೆ ಎಥೆನಾಲ್ ತುಂಬಾ ಚೆನ್ನಾಗಿ ಬೆರೀತದೆ. ಅದು ಆಕ್ಸಿಜನೇಟ್ ಆಗಿ ಕೆಲಸ ಮಾಡ್ತದೆ. ಆಕ್ಸಿಜನೇಟ್ ಅಂದ್ರೆ ಏನು ಅಂದ್ರೆ ಪೆಟ್ರೋಲ್ಗೆ ಅದು ಹೆಚ್ಚಿನ ಆಕ್ಸಿಜನ್ ಅನ್ನ ಕೊಡ್ತದೆ. ಯಾವುದು? ಎಥೆನಾಲ್. ಆಕ್ಸಿಜನ್ ಹೆಚ್ಚು ಇದ್ರೆ ಸುಡುವುದು ತುಂಬಾ ಸುಲಭ ಅಲ್ವಾ? ಹಾಗಾಗಿ ಪೆಟ್ರೋಲ್ಗೆ ಆಕ್ಸಿಜನ್ ಕೊಡುವಂತಹ ಎಥೆನಾಲ್ ಇದ್ರೆ ಅದು ಪೆಟ್ರೋಲ್ ಚೆನ್ನಾಗಿ ಬರ್ನ್ ಆಗೋದಕ್ಕೆ ಸಹಾಯ ಮಾಡ್ತದೆ. ಹಲವು ಸಂಶೋಧನೆಗಳ ಪ್ರಕಾರ ಪೆಟ್ರೋಲ್ಗಿಂತ ಎಥೆನಾಲ್ ಕಡಿಮೆ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ನೀತಿ ಆಯೋಗದ ವಿಶ್ಲೇಷಣೆಯ ಪ್ರಕಾರ ಕಬ್ಬಿನಿಂದ ತಯಾರಾದ ಎಥೆನಾಲ್ 65% ಕಡಿಮೆ ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತದೆ. ಇನ್ನು ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ರಾಜಕೀಯದ ಸಂದರ್ಭಗಳಲ್ಲಿ ಆಗಾಗ ಬದಲಾಗ್ತಾ ಹೋಗ್ತದೆ. ಇದನ್ನ ಆಮದು ಮಾಡಿಕೊಳ್ಳುವ ದೇಶಗಳು ಕೋಟ್ಯಾಂತರ ಡಾಲರ್ ಖರ್ಚು ಮಾಡಬೇಕಾಗ್ತದೆ. ಆದ್ರೆ ಎಥೆನಾಲ್ ಭಾರತದಂತಹ ದೇಶಗಳ ಒಳಗೆ ಬೆಳೆದಂತಹ ಬೆಳೆಗಳಿಂದ ತಯಾರಾಗ್ತದೆ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಅದು ಸಿಗ್ತದೆ. ಭಾರತದಲ್ಲಿ 2003ರ ಜನವರಿಯಿಂದ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಸಿಗ್ತಿದೆ. ಆರಂಭದಲ್ಲಿ 5% ಎಥೆನಾಲ್ ಅನ್ನ ಮಿಕ್ಸ್ ಮಾಡೋದು ಗುರಿಯಾಗಿತ್ತು, ಸರ್ಕಾರದ ಒಂದು ಗುರಿಯಾಗಿತ್ತು. ನಿಧಾನಕ್ಕೆ ಈ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ತಾ ಬಂದ್ರು. 2014ರ ವೇಳೆಗೆ ಸರಾಸರಿ ಎಥೆನಾಲ್ ಮಿಶ್ರಣ ಕೇವಲ 1.5% ಆಗಿತ್ತು. 2014ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ 1 ತಿಂಗಳ ಒಳಗೆ ಎಥೆನಾಲ್ ಮಿಶ್ರಣದ ಮಿತಿಯನ್ನ 5%ನಿಂದ ದಿಢೀರ್ ಅಂತ 10%ಗೆ ಹೆಚ್ಚು ಮಾಡ್ತಾರೆ. ಇನ್ನು 2018ರಲ್ಲಿ ಮುಂಬರುವ 2030ರ ವೇಳೆಗೆ 20% ಎಥೆನಾಲ್ ಮಿಶ್ರಣದ ಗುರಿಯನ್ನ ಸರ್ಕಾರ ಹಾಕಿಕೊಂಡಿದೆ. ಆದ್ರೆ ಈ ಗುರಿಯನ್ನ 2025ಕ್ಕೆ ಈಗ ಮುಂದೂಡಲಾಗಿದೆ. ಮಾರ್ಚ್ 2025ರಲ್ಲಿ ಸರ್ಕಾರವು ಈ ಗುರಿಯನ್ನ ಸಾಧಿಸಿದೆ. ಈಗ E20 ಇಂಧನವನ್ನ ದೇಶದಾದ್ಯಂತ ಜಾರಿಗೆ ತಂದಿದೆ. ಅಂದ್ರೆ 80% ಪೆಟ್ರೋಲ್, 20% ಎಥೆನಾಲ್. ಭಾರತವು E20 ಪೆಟ್ರೋಲ್ ಅನ್ನ 20% ಎಥೆನಾಲ್ ಒಂದಿಗೆ ದೇಶದಾದ್ಯಂತ ಜಾರಿಗೆ ತಂದಿದೆ. ಇದು ಹಾಕಿಕೊಂಡ ಗುರಿಗಿಂತ 5 ವರ್ಷ ಮುಂಚಿತವಾಗಿ ಸಾಧಿಸಲ್ಪಟ್ಟಿದೆ ಅಂತ ಭಾರತ ಸರ್ಕಾರ ಹೇಳ್ತಾ ಇದೆ.
ಸರಿ, ಇದೆಲ್ಲ ನಮ್ಮ ಭಾರತ ಸರ್ಕಾರದ ಮೋದಿಜಿಯವರ ಸಾಧನೆ ಅಂತ ಜೈ ಹೇಳುವ. ಆದರೆ ಇದರ ಹಿಂದಿನ ನಿಜವಾದ ಸತ್ಯ ಏನು? E20 ಜಾರಿಗೆ ಬಂದ ತಕ್ಷಣ ಜನರು ದೂರೋದಕ್ಕೆ ಶುರು ಮಾಡಿದ್ದಾರೆ. ಅನೇಕ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇದ್ದಾರೆ. ನನ್ನ ಕಾರಿನ ಮೈಲೇಜ್ ಲೀಟರಿಗೆ 12 ಕಿಲೋಮೀಟರ್ ಇತ್ತು, ಈಗ 9.9 ಕಿಲೋಮೀಟರ್ಗೆ ಇಳಿದಿದೆ. 3,500 ರೂಪಾಯಿಗೆ ಪೆಟ್ರೋಲ್ ಹಾಕಿದ್ರೆ ಅರ್ಧ ಟ್ಯಾಂಕ್ ಬೇಗ ಖಾಲಿ ಆಗ್ತದೆ ಅಂತೆಲ್ಲ ದೂರೋದಕ್ಕೆ ಶುರು ಮಾಡಿದ್ದಾರೆ. ಎಕ್ಸ್ ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನ, ಕಂಪ್ಲೇಂಟ್ಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಹೆಚ್ಚು ಖರ್ಚು ಮಾಡಿ ಕಡಿಮೆ ಮೈಲೇಜ್ ಸಿಕ್ಕಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಅಲ್ವಾ? ಯಾಕೆ ಈ ಸಮಸ್ಯೆ? ಭಾರತದಲ್ಲಿ E20ಗೆ ಪೂರಕವಾದ, ಅದನ್ನ ಬಳಸೋದಕ್ಕೆ ಪೂರಕವಾದ ವಾಹನಗಳು ಕಡಿಮೆ. ಎಥನಾಲ್ ನೀರಿನೊಂದಿಗೆ ಬೇಗ ಬೆರೀತದೆ. ಒಂದು ವೇಳೆ ನೀವು ನಿಮ್ಮ ಗಾಡಿಯನ್ನ ಡೈಲಿ ಯೂಸ್ ಮಾಡದೇ ಇದ್ರೆ, ಒಂದು ಕಡೆಯಲ್ಲಿ ಇಟ್ಟರೆ ಫ್ಯೂಯಲ್ ಟ್ಯಾಂಕ್ ನಲ್ಲಿ ನೀರು ತುಂಬುತ್ತದೆ. ಈ ನೀರಿನೊಂದಿಗೆ ಎಥೆನಾಲ್ ಬೇಗ ಬೆರೀತದೆ. ಇದರಿಂದ ಟ್ಯಾಂಕ್ ತುಕ್ಕು ಹಿಡಿಯಬಹುದು. ಈ ತುಕ್ಕು ಫ್ಯೂಯಲ್ ಲೈನ್ಗೆ ಬಂದು ಅಡಚಣೆಯನ್ನು ಉಂಟು ಮಾಡಬಹುದು. ಇದರಿಂದ ರಬ್ಬರ್ ಘಟಕಗಳು ಮತ್ತೆ ಪೈಪ್ಗಳು, ಫಿಲ್ಟರ್ಗಳು ಹಾನಿಯಾಗಬಹುದು. ಅಲ್ಲದೆ ಎಥೆನಾಲ್ ಏನಿದೆ ಅದು ಪೆಟ್ರೋಲ್ಗಿಂತ 30% ಕಡಿಮೆ ಶಕ್ತಿಯನ್ನು ಉತ್ಪಾದಿಸ್ತದೆ. ಇದರಿಂದ ಇಂಧನದಲ್ಲಿ ಎಥೆನಾಲ್ನ ಪ್ರಮಾಣ ಹೆಚ್ಚಾದ ಹಾಗೆ ಎಂಜಿನ್ಗೆ ಶಕ್ತಿ ಕಡಿಮೆಯಾಗ್ತಾ ಹೋಗ್ತದೆ. ಆಟೋಮ್ಯಾಟಿಕ್ ಆಗಿ ಗಾಡಿಯ ಮೈಲೇಜ್ ಕೂಡ ಕಡಿಮೆ ಆಗ್ತದೆ. ಲೋಕಲ್ ಸರ್ಕಲ್ಸ್ನ ಒಂದು ಸರ್ವೆ ಇದೆ, ಅದು 36,000 ಜನರ ಸಮೀಕ್ಷೆಯನ್ನ ಮಾಡಿತ್ತು. 2/3 ಜನರು ತಮ್ಮ ವಾಹನದ ಮೈಲೇಜ್ ಕಡಿಮೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. 44% ಜನರು 10%ಗಿಂತ ಹೆಚ್ಚು ಮೈಲೇಜ್ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಅಂತ ಈ ಸರ್ವೆ ಹೇಳಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ವೋಕ್ಸ್ ವ್ಯಾಗನ್ ವಿಂಟೋ ಕಾರ್ನ ಮೈಲೇಜ್ ಲೀಟರ್ಗೆ 10 ಕಿಲೋಮೀಟರ್ನಿಂದ 6 ಕಿಲೋಮೀಟರ್ಗೆ ಇಳಿದಿದೆ ಅಂತ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ. ಆ ವಿಡಿಯೋವನ್ನ ನೀವು ನೋಡಬಹುದು. So guys, this is Volkswagen. मैं इसको Volkswagen Vento 2018 की है. मैं इसको पिछले 4-5 महीने से चला रहा हूँ पुणे में, और वाघोली विमान नगर का मेरा ज्यादा कम्यूट रहता है. तो पिछले 6 महीने में इसने एक बार भी 8 के नीचे माइलेज नहीं दिया. अभी मैं, आप एक बार इधर करिए, जो माइलेज देखिए 6.3. द रीजन इज E20 पेट्रोल. 4 दिन पहले E20 का अंदर पेट्रोल लगाया था खाली टैंक में. माइलेज ड्रॉप देखो 6.3. मैं आपको पुराने मेरे जो आए ना माइलेजेस उसका भी स्क्रीनशॉट अटैच करता हूँ, एक बार देखिए. नितिन गडकरी को सब लोग टैग करो, और सबको पता होना चाहिए कि E20 की वजह से गाड़ियों को कितना नुकसान हो रहा है. एक तो 15 ईयर्स वाला पॉलिसी लगा दिया है, ऊपर से E20. मिडिल क्लास गाड़ी चलाए तो चलाए कैसे? ಈ E20 ಇಂಧನ ಯಾಕೆ ಬೇಕು ಎನ್ನುವುದಕ್ಕೆ 3 ಕಾರಣಗಳನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಒಂದು, E20 ಇಂಧನವು E10ಗಿಂತ 30% ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡೋದ್ರಿಂದ ಇದು ಪರಿಸರ ಸ್ನೇಹಿ ಅಂತ. ಎರಡನೇದು, ಎಥೆನಾಲ್ ಬಳಕೆಯಿಂದ 19.3 ದಶಲಕ್ಷ ಟನ್ ಕಚ್ಚಾ ತೈಲ ಆಮದು ಕಡಿಮೆಯಾಗಿದೆ. ಇದರಿಂದ ಸರ್ಕಾರಕ್ಕೆ 1.3 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಮೂರನೇದು, ಎಥೆನಾಲ್ ತಯಾರಿಕಾ ಕಂಪನಿಗಳೇನಿದೆ, ಎಥೆನಾಲ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕಂಪನಿಗಳು, ಅವು ರೈತರಿಂದ ಕಬ್ಬು ಮತ್ತೆ ಜೋಳವನ್ನ ಖರೀದಿಸ್ತಾ ಇದ್ದಾವೆ. ಹೀಗಾಗಿ 2014ರಿಂದ ರೈತರು 1.18 ಲಕ್ಷ ಕೋಟಿ ರೂಪಾಯಿಯನ್ನ ಗಳಿಸಿದ್ದಾರೆ ಅಂತ ಸರ್ಕಾರ ಹೇಳಿದೆ. ಈ 3 ಕಾರಣಗಳನ್ನ ಕೇಂದ್ರ ಸರ್ಕಾರ ಹೇಳುತ್ತದೆ. ಆದ್ರೆ ಈ ಲಾಭಗಳು ಜನಸಾಮಾನ್ಯರಿಗೆ ತಲುಪಿವೆಯೇ? ಸರ್ಕಾರದ ಭರವಸೆಗಳು ಈಡೇರಿದವ? ಇಲ್ಲ ಅನ್ನುವುದು ಉತ್ತರ. ಇದರಿಂದ ಲಾಭ ಯಾರಿಗೆ? ನಮ್ಮ ನಿತಿನ್ ಗಡ್ಕರಿ ಸಾಹೇಬರಿಗೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. 2018ರಲ್ಲಿ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಪೆಟ್ರೋಲ್ ಬೆಲೆ ಲೀಟರ್ಗೆ 55 ರೂಪಾಯಿ ಆಗ್ತದೆ ಅಂತ ಹೇಳಿದ್ರು. 55 ರೂಪಾಯಿ ಆಗ್ತದೆ ಅಂತ. ಮತ್ತೆ 2023ರಲ್ಲಿ ಇನ್ನೊಂದು ಭಯಾನಕ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. 15 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಸಿಗುವಂತ ಕಾಲ ಬರ್ತದೆ ಅಂತ ಅವರು ಹೇಳಿದ್ರು. ಅಂದ್ರೆ ಪೆಟ್ರೋಲ್ ರೇಟ್ ಮಾತ್ರ ಕಡಿಮೆ ಆಗ್ಲೇ ಇಲ್ಲ. ಈಗ ಎಥೆನಾಲ್ ಪೆಟ್ರೋಲ್ ಪರ ಬ್ಯಾಟಿಂಗ್ ಮಾಡ್ತಾ ಇರುವ ಈ ಗಡ್ಕರಿ ಅವರಿಗೂ ಎಥೆನಾಲ್ಗೂ ಏನು ಸಂಬಂಧ? ಒಂದು ಸಂಬಂಧ ಇದೆ, ಅದೊಂದು ಕೌಟುಂಬಿಕ ಸಂಬಂಧ. ಗಡ್ಕರಿ ಕುಟುಂಬಕ್ಕೂ ಎಥೆನಾಲ್ಗೂ ಏನು ನಂಟು? ನಿತಿನ್ ಗಡ್ಕರಿ ಅವರ ಕುಟುಂಬಕ್ಕೆ ಎಥೆನಾಲ್ ಉತ್ಪಾದನೆಯಲ್ಲಿ ದೊಡ್ಡ ಪಾಲಿದೆ. ಮಹಾರಾಷ್ಟ್ರದಲ್ಲಿ ಗಡ್ಕರಿ ಕುಟುಂಬದ ಒಡೆತನದಲ್ಲಿರುವಂತಹ ಪುರತಿ ಪವರ್ ಅಂಡ್ ಶುಗರ್ ಲಿಮಿಟೆಡ್ ಎಥೆನಾಲ್ ಅನ್ನ ಉತ್ಪಾದಿಸುತ್ತದೆ. ಗಡ್ಕರಿ ಅವರ ಮಕ್ಕಳಾದಂತಹ ಸಾರಂಗ್ ಮತ್ತೆ ನಿಖಿಲ್ ಗಡ್ಕರಿ ಮಾನಸ್ ಆಗ್ರೋ ಇಂಡಸ್ಟ್ರೀಸ್ ಮತ್ತೆ CIAN ಆಗ್ರೋ ಇಂಡಸ್ಟ್ರೀಸ್ ಕಂಪನಿಯನ್ನ ನಡೆಸ್ತಾರೆ. 2022ರಲ್ಲಿ ಮಾನಸ್ ಗ್ರೂಪ್ ಏನಿದೆ ಅದು 20 ದಶಲಕ್ಷ ಲೀಟರ್ ಎಥೆನಾಲ್ ಅನ್ನ ಉತ್ಪಾದಿಸಿತ್ತು.
CIAN ಆಗ್ರೋ ಕಂಪನಿಯ ಆದಾಯ ಕಳೆದ 5 ವರ್ಷಗಳಲ್ಲಿ ವಾರ್ಷಿಕ 37.53% ದರದಲ್ಲಿ ಬೆಳೆದಿದೆ. ಇದು ಉದ್ಯಮದ ಸರಾಸರಿ ಬೆಳವಣಿಗೆಗಿಂತ 5% ಹೆಚ್ಚು. ಗಡ್ಕರಿ ಅವರು ಪೆಟ್ರೋಲಿಯಂ ಸಚಿವರು ಕೂಡ ಅಲ್ಲ, ಅವರು ಸಾರಿಗೆ ಸಚಿವರು. ಹಾಗಿದ್ದ ಮೇಲೆ ಎಥೆನಾಲ್ ನ ಬಗ್ಗೆ ಯಾಕೆ ಅವರಿಗೆ ಅಷ್ಟೊಂದು ಲಾಭಿಯನ್ನ ಮಾಡ್ತಾ ಇದ್ದಾರೆ? ಇದು ಪ್ರಶ್ನೆ. 2013ರಿಂದ 10% ಎಥೆನಾಲ್ ಮಿಶ್ರಣಕ್ಕೆ ಒತ್ತಾಯಿಸ್ತಾ ಬಂದಿದ್ರು ಗಡ್ಕರಿ ಅವರು. 2014ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಿಂಗಳ ಒಳಗೆ 10% ಎಥೆನಾಲ್ ಮಿಶ್ರಣಕ್ಕೆ ಅನುಮತಿಯನ್ನ ಸರ್ಕಾರ ಕೊಟ್ಟಿತ್ತು. E20 ಅಂದ್ರೆ ಎಥೆನಾಲ್ 20% ಏನಿದೆ, ಈ ಇಂಧನ ಜಾರಿಗೆ ತರುವಾಗ ಸರಿಯಾದ ಯೋಜನೆಯನ್ನು ಕೂಡ ಸರ್ಕಾರ ಈಗ ಮಾಡಿಲ್ಲ, ಬೇಕಾಬಿಟ್ಟಿಯಾಗಿ ಜಾರಿಗೆ ತಂದಿದೆ. ನಮ್ಮಲ್ಲಿ ಈ ಇಂಧನಕ್ಕೆ ಪೂರಕವಾದ ಗಾಡಿಗಳೇ ಇಲ್ಲ. ಬ್ರೆಜಿಲ್ನಲ್ಲಿ E27 ಅಂದ್ರೆ 27% ಎಥೆನಾಲ್ ಇಂಧನವನ್ನ ಬಳಸಲು 50 ವರ್ಷಗಳನ್ನ ಆದೇಶ ತೆಗೆದುಕೊಂಡಿತ್ತು. ಆದ್ರೆ ಭಾರತದಲ್ಲಿ ಕೇವಲ 3 ವರ್ಷದಲ್ಲಿ E10 ನಿಂದ E20ಗೆ ಬದಲಾಗಿದೆ. E20ಗೆ ಬೇಕಾದ ಗಾಡಿಗಳು ಅವುಗಳನ್ನು ತಯಾರಿಸಲು ಆರಂಭಿಸಿದೆ 2023ರಿಂದ. ಸದ್ಯ ಈ ಗಾಡಿಗಳ ಸಂಖ್ಯೆ ಭಾರತದಲ್ಲಿ ಕಡಿಮೆ. ನೀತಿ ಆಯೋಗ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ಗೆ ಕಡಿಮೆ ಬೆಲೆಯನ್ನ ಶಿಫಾರಸು ಮಾಡಿತ್ತು, ಆದ್ರೆ ಸರ್ಕಾರ ಅದನ್ನು ಕೂಡ ಒಪ್ಪಲಿಲ್ಲ. ಗಡ್ಕರಿ 55 ರೂಪಾಯಿಗೆ 15 ರೂಪಾಯಿಗೆ ನೀರಿನ ಹಾಗೆ ಪೆಟ್ರೋಲ್ ಸಿಗ್ತದೆ ಅಂತ ಹೇಳಿದ್ರು. ಯಾರನ್ನ ಮಂಗ ಮಾಡೋದಕ್ಕೆ? ಇಲ್ಲಿ ಜನರಿಗೆ ತಮಗೆ ಯಾವ ಪೆಟ್ರೋಲ್ ಬೇಕು ಎನ್ನುವ ಆಯ್ಕೆ ಮಾಡುವ ಕೂಡ ಅವಕಾಶ ಕೂಡ ಇಲ್ಲ. 100% ಪೆಟ್ರೋಲ್ ಬೇಕಾ ಅಂದ್ರೆ 100% ಪೆಟ್ರೋಲ್ ಬೇಕು ನಂಗೆ, ಅಥವಾ ಎಥೆನಾಲ್ ಮಿಕ್ಸ್ ಮಾಡಿದ ಪೆಟ್ರೋಲ್ ಬೇಕಾ ಎನ್ನುವ ತೀರ್ಮಾನವನ್ನ ತೆಗೆದುಕೊಳ್ಳಲು ಜನರಿಗೆ ಈಗ ಸಾಧ್ಯ ಇಲ್ಲ. ಅವರು E20 ಬಳಸಬೇಕು. ಒಟ್ಟಾರೆಯಾಗಿ E20 ಇಂಧನದಿಂದ ಪರಿಸರಕ್ಕಿರಲಿ ಅಥವಾ ರೈತರಿಗೆ, ಆರ್ಥಿಕತೆಗೆ, ದೇಶದ ಆರ್ಥಿಕತೆಗೆ ಲಾಭ ಆಗಬಹುದು. ಆದ್ರೆ ಸರ್ಕಾರದ ಉದ್ದೇಶ ಮತ್ತೆ ಜಾರಿ ಮಾಡಿದ ರೀತಿ ಮಾತ್ರ ಸರಿ ಇಲ್ಲ. ಬ್ರೆಜಿಲ್ನಂತೆ ಸಾಕಷ್ಟು ಸಮಯವನ್ನ ಜನರಿಗೆ ನೀಡಬೇಕಾಗಿತ್ತು. ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡಬೇಕಾಗಿತ್ತು. ಜನರಿಗೆ ಆಯ್ಕೆ ಮಾಡುವಂತಹ ಅವಕಾಶವನ್ನ ಕೊಡಬೇಕಾಗಿತ್ತು. ಸರ್ಕಾರವು ಜನರನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತದೆ. ಮುಖ್ಯವಾಗಿ ಜನರಿಗೆ ಉಪಯೋಗವಾಗುವ ಬದಲು ಬೇರೆ ಯಾರಿಗೋ ಲಾಭ ಮಾಡಿಕೊಳ್ಳುವ ತುರಾತುರಿಯಲ್ಲಿ ಇದನ್ನ ಜಾರಿಗೊಳಿಸಿದಂತೆ ಕಾಣುತ್ತದೆ.